ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನಿದ್ದೀನಿ ಈಜಿಪುರ ಕೋರಮಂಗಲದ ಹತ್ರ. ಇಲ್ಲಿ 108 ಅಡಿ ಎತ್ತರದ ವಿಶ್ವರೂಪ ಹೊಂದಿರುವಂತಹ ವಿಷ್ಣುವಿನ ಪ್ರತಿಮೆ ಇದೆ, ಏಕಶಿಲದಲ್ಲಿ ಕೆತ್ತನೆ ಮಾಡಿರುವಂತಹದ್ದು. ಸೊ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ನೋಡೋದಲ್ದೆ ನಿಮ್ಗೂ ಎಲ್ರಿಗೂ ತೋರ್ಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಎಲ್ರು ವಿಶ್ವರೂಪ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳೋಣ. ಸೊ ಆ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಸೊ ಇವಾಗ ಟೆಂಪಲ್ನ ಒಂದು ರೌಂಡ್ ಹಾಕೋ ಬರೋಣ ಬನ್ನಿ. ನಾನು ದೇವಸ್ಥಾನದ ಹತ್ರ ಎಂಟ್ರಿ ಆಗಿದ ತಕ್ಷಣ ನನ್ನ ವೆಲ್ಕಮ್ ಮಾಡಿದ್ದು ನವಿಲ್ಗರಿಗಳು. ಆಬ್ವಿಯಸ್ಲಿ ಎಲ್ರಿಗೂ ಕೃಷ್ಣ ಅಂದ್ರೆ ಇಷ್ಟ, ಕೃಷ್ಣನ್ಗೆ ನವಿಲ್ಗರಿ ಅಂದ್ರೆ ಇಷ್ಟ. ಕೃಷ್ಣನ ಪ್ರತಿರೂಪನೇ ವಿಷ್ಣು, ವಿಷ್ಣುವಿನ ಅವತಾರನೇ ಕೃಷ್ಣ ಅಲ್ವಾ. ಈ ದೇವಸ್ಥಾನ ಬಂದು ಕೋದಂಡರಾಮ ಸ್ವಾಮಿ ದೇವಸ್ಥಾನ, ಈಜಿಪುರ ನಿಯರ್ ಕೋರಮಂಗಲದ ಹತ್ರ ಇರುವಂತಹದ್ದು. ಇದೇ ಟೆಂಪಲ್ ಅಲ್ಲಿ ಸ್ಟ್ಯಾಚ್ಯೂನ ಪ್ರತಿಷ್ಠಾಪನೆ ಮಾಡಿರುವಂತಹದ್ದು. ಸೊ ಅದು ಸುತ್ತಮುತ್ತ ವೈಬು ಅಷ್ಟೇ ತುಂಬಾ ಖುಷಿ, ತುಂಬಾ ಸಡಗರ ಅನಿಸ್ತಾ ಇತ್ತು ನನಗೆ. ಫುಲ್ ಜಾತ್ರೆ ವೈಬ್ಸ್ ಎಲ್ಲ ಕೊಡ್ತಾ ಇತ್ತು. ಸೊ ಇದು ಗೋಪುರ. ಸೊ ಇನ್ನು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಸ್ವಲ್ಪ ದೇವಸ್ಥಾನ, ಬಟ್ ಪ್ರತಿಷ್ಠಾಪನೆ ಎಲ್ಲ ಮುಗ್ದೋಗಿದೆ ಆಲ್ರೆಡಿ ದೇವಸ್ಥಾನದ್ದು. ಸೊ ಬನ್ನಿ ಇವಾಗ ಒಳಗೆ ಹೋಗ್ತಾ ಹೇಗಿದೆ ಏನು ಅಂತ ಎಲ್ಲ ನೋಡಿಕೊಂಡು ಬರೋಣ. ಸೊ ಆನೆಗಳು ನಮ್ಮನ್ನ ಸ್ವಾಗತ ಮಾಡುತ್ತೆ. ಫಸ್ಟು 108 ಅಡಿ ಎತ್ತರದ ವಿರಾಟ ವಿಷ್ಣುವಿನ ಈ ವಿಗ್ರಹ, 11 ತಲೆ, 16 ಕೈಗಳು, 40 ಪರಿವಾರ ದೇವತೆಗಳು, ಪಂಚಭೂತಗಳು, ಸಪ್ತ ಸಾಗರಗಳು, ಹೀಗೆ ಹಲವಾರು ದೇವರುಗಳು ದೇವತೆಗಳನ್ನು ಹೊಂದಿರುವಂತಹ ಈ ಶಿಲೆ ತಮಿಳುನಾಡಿನ ತಿರುವಣ್ಣಮಲೈ ಕೊರಕೊಟ್ಟೆ ಎಂಬ ಗ್ರಾಮದಲ್ಲಿ ಈ ಏಕಶಿಲೆಯನ್ನು ಹೊರತೆಗೆಯಲಾಗುತ್ತೆ. 2010ರಲ್ಲಿ ಇದರ ಕೆತ್ತನೆಯ ಪ್ರಾರಂಭವಾಗುತ್ತೆ. ಸೊ ಕೊನೆಗೆ 2025ಕ್ಕೆ ಎಲ್ಲ ಕೆತ್ತನೆಯು ಅಂತ್ಯಗೊಂಡು ಇದು ಲೋಕಾರ್ಪಣೆಗೊಳ್ಳುತ್ತೆ. ಅದು ನಮ್ಮ ಕರ್ನಾಟಕದ ಹೆಮ್ಮೆ ಆಗುತ್ತೆ. ನಮ್ಮ ಬೆಂಗಳೂರಲ್ಲಿ ಈಜಿಪುರದಲ್ಲಿ ಇದರ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಇಲ್ಲಿ 2 ತರ ದರ್ಶನ ಇದೆ. ಒಂದು ಟಿಕೆಟ್ ತಗೊಂಡು ದರ್ಶನ ಮಾಡ್ಬೋದು, ಅದು ಪಾದದ ಹತ್ರನೇ ಬಿಡ್ತಾರೆ. ಏನು ವಿಗ್ರಹ ಇದೆ ಆ ಪಾದದ ಹತ್ರನೇ ಬಿಡ್ತಾರೆ ದರ್ಶನಕ್ಕೆ. ಇನ್ನೊಂದು ಬಂದು ಸರ್ವ ದರ್ಶನ. ಸೊ ಫಸ್ಟು ಇಲ್ಲಿಂದ ಬರ್ತಾ ಸರ್ವ ದರ್ಶನಕ್ಕೆ ಡೈರೆಕ್ಟ್ ಹೋಗ್ಬೋದು. ಯಾರು ಟಿಕೆಟ್ ತಗೊಂಡಿಲ್ಲ ಅವರಿಗೆ ಡೈರೆಕ್ಟ್ ಗರ್ಭಗುಡಿ, ರಾಮ ಲಕ್ಷ್ಮಣ ಸೀತೆ ಇರುವಂತಹ ಗರ್ಭಗುಡಿಗೆ ನೇರವಾಗಿ ದರ್ಶನ ಇರುತ್ತೆ. ಸೊ ಅದನ್ನ ಬಿಟ್ಟು ನೆಕ್ಸ್ಟ್ ಟಿಕೆಟ್ ತಗೊಂಡು ಏನಾದರೂ ಹೋಗಬೇಕು, ಪಾದದ ಹತ್ರ ಎಲ್ಲ ವಿಗ್ರಹ ನೋಡಿಕೊಂಡು ಬರಬೇಕು ಅಂತಂದರೆ ಸೊ ನೀವು ಅಲ್ಲಿಂದ ಹಾಗೇನೆ ವಿಗ್ರಹನ ನೋಡಿಕೊಂಡು ಹಾಗೆ ಕೆಳಗೆ ಬರ್ತಾ ದರ್ಶನ ಮಾಡ್ಬೋದು. ರಾಮ ಲಕ್ಷ್ಮಣ ಗರ್ಭಗುಡಿಗೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಬರ್ಬೋದು. ಹಾಗೆ ಎಲ್ಲ ಥರದ ವಿಗ್ರಹಗಳನ್ನು ಇದೆ. ಲೈಕ್ ಗಣೇಶ ಆಗಿರ್ಬೋದು, ಶಿವ ಆಗಿರ್ಬೋದು, ರಾಮ ಲಕ್ಷ್ಮಣ ಸೀತಾ, ಹಾಗೆ ಬಾಲಕೃಷ್ಣಂದು ವಿಗ್ರಹ ತುಂಬ ಕ್ಯೂಟಾಗಿ ಕೆತ್ತನೆ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದು. ಸೊ ವಿಡಿಯೋ ಹಾಕಿರ್ತೀನಿ, ಎಲ್ಲನೂ ನೋಡಿ. ಇಲ್ಲಿಂದ ಎಲ್ಲ ದೇವಸ್ಥಾನಗಳು ಎಲ್ಲ ಗುಡಿಗಳು ಸ್ಟಾರ್ಟ್ ಆಗುತ್ತೆ. ಆಂಜನೇಯ ಇರ್ಬೋದು, ಗಣೇಶ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಶಿವ ಪಾರ್ವತಿ ಇರ್ಬೋದು, ಎಲ್ಲ ದೇವಸ್ಥಾನ ಗುಡಿಗಳನ್ನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಒಳಗೋದ್ರೆ ನಮಗೆ ಕೋದಂಡರಾಮಸ್ವಾಮಿ ಗುಡಿಗೆ ಬಿಡ್ತಾರೆ. ಗರ್ಭಗುಡಿಗೆ ದರ್ಶನ ಇರುತ್ತೆ, ಸರ್ವದರ್ಶನ. ಸೊ ಎಲ್ಲರೂ ಹೋಗ್ಬೋದು. ಅದಕ್ಕೆ ಯಾವುದೇ ಥರದ ಪ್ರೈಸ್ ಎಲ್ಲ ಏನು ಇರಲ್ಲ, ಎಲ್ಲರೂ ವಿಸಿಟ್ ಮಾಡ್ಬೋದು. ಸೊ ಆ ವೈಬೇ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಎಲ್ಲರೂ ವಿಸಿಟ್ ಮಾಡಿ. ಈಗ ಕೋದಂಡರಾಮಸ್ವಾಮಿ ದರ್ಶನ ಪಡ್ಕೊಂಡು ಆಶೀರ್ವಾದ ತಗೊಂಡು ಬರೋಣ ಬನ್ನಿ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ನಿನ್ನಿಷ್ಟದಂತೆ ಇಟ್ಟಿರುವೆ ರಾಮ, ನಿನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸಿ. ರಾಮ
ಲಕ್ಷ್ಮಣ ಸೀತೆ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ ತಕ್ಷಣ ನನಗೆ ಕಾಣಿಸಿದ್ದೆ ಹನುಮ ಮತ್ತು ಶನಿ ಮಹಾತ್ಮನ ಕಂಚಿನ ಪ್ರತಿಮೆ. ಆ ಎರಡು ಪ್ರತಿಮೆ ತುಂಬ ಸುಂದರವಾಗಿತ್ತು, ನೋಡಿದೆ, ತುಂಬ ಖುಷಿಯಾಯಿತು. ಹಾಗೆ ಅಲ್ಲೇ ದೇವ್ರ ಪ್ರಸಾದ ಇಟ್ಟಿದ್ರು, ಕುಂಕುಮ ಮತ್ತು ಹೂ ಇಟ್ಟಿದ್ರು. ಅದನ್ನೆಲ್ಲ ತಗೊಂಡು ನೆಕ್ಸ್ಟು ಅಲ್ಲೇ ಬಾಲಕೃಷ್ಣನ ಗುಡಿ ಇದೆ. ಎಷ್ಟು ಕ್ಯೂಟಾಗಿದೆ ನೋಡಿ ಆ ಬಾಲಕೃಷ್ಣನ ಗುಡಿ. ಹಾಗೆ ಆನೆಯ ವಿಗ್ರಹ ಇರ್ಬೋದು, ಹಾಗೆ ಕಲ್ಯಾಣಿ ಸಹ ಇತ್ತು, ಅಲ್ಲಿ ಎಲ್ಲನೂ ನೋಡ್ಬೋದು. ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಎಲ್ಲನೂ. ಇದು ದೇವಸ್ಥಾನದ ಹೊರಗಡೆಯಿಂದ ಹೇಗೆ ಕಾಣುತ್ತೆ, ರಾಮನ ದೇವಸ್ಥಾನ ಹೊರಗಡೆಯಿಂದ ಹೇಗೆ ಕಾಣುತ್ತೆ ಅಂತ ಹೇಳಿ. ಅದು ನೋಡಿ ಎಷ್ಟು ಸ್ಟ್ರಕ್ಚರ್ಡ್ ವೇನಲ್ಲಿ ಅದು ಮೇಲೆ ವಿಗ್ರಹದ ಮೇಲೆ ಹೋಗೋಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ವಿಗ್ರಹ ದರ್ಶನ ತಗೊಂಡ್ರೆ ವಿಗ್ರಹನೆಲ್ಲ ನೋಡಿಕೊಂಡು ಪಾದದ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಕೆಳಗೆ ಬಂದು ಗರ್ಭಗುಡಿಗೆ ದರ್ಶನ ಇರುತ್ತೆ. ನಮೋ ವೆಂಕಟೇಶಾಯ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಇದುವರೆಗೆ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀರಾ, ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ, ಹಾಗೆ ಈ ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ತಿಳಿಸಿ. ಮಳೆ ಬೀಳ್ತಾ ಇತ್ತು ಚಳಿಗೆ ಅಂತ ನಾನು ಬಜ್ಜಿ ತಿನ್ಕೊಂಡು ರಿಟರ್ನ್ ಬಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಹರೇ ರಾಮ ಹರೇ ಕೃಷ್ಣ.